ಸಹಜವಾಗಿ ನಾವೆಲ್ಲರೂ ಅಂದ್ಕೊಳ್ಳೋದು ಕೇವಲ ನವೆಂಬರ್ಗಷ್ಟೇ ಸೀಮಿತ ಮಾಡಬೇಕಂತ ಹೇಳಿ, ಖಂಡಿತವಾಗ್ಲೂ ಇಲ್ಲ. ಕನ್ನಡದ ಆಚರಣೆ ಅಥವಾ ನಮ್ಮ ಭಾಷೆಯನ್ನ ನಾವು ಪ್ರೀತಿಸೋದು, ಯಾಕಂದ್ರೆ ಪ್ರಪಂಚದಲ್ಲಿ ಒಂದು ಭಾಷೆಯನ್ನ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಅಂದ್ರೆ ಎಷ್ಟು ಪ್ರೀತಿ ಮಾಡ್ತೀವಿ ನಮ್ಮ ಕನ್ನಡವನ್ನ ಅಂತ ಅನ್ನೋದು ನಮಗೆ ಬಹುಮುಖ್ಯವಾಗಿ ಕಾಣಿಸುತ್ತೆ. ಸೊ ನವೆಂಬರ್ಗಷ್ಟೇ ಸೀಮಿತವಲ್ಲ ಇದು, ನಾವು ದಿನವೂ ಸಹ ನಮ್ಮ ಕನ್ನಡವನ್ನು ನಾವು ಆಚರಿಸ್ತೀವಿ ಕನ್ನಡಿಗರು ಅಂತನ್ನೋದು ಈ ಮೂಲಕ ಒಂದು ಸಂದೇಶ ಅಷ್ಟೇ. ಈಗ ನಾವು ರಾಜ್ಯೋತ್ಸವ ಅಂತಂದ್ರೆ ಸಹಜವಾಗಿ ನಾವು ನಮ್ಮ ಬಡಾವಣೆಗಳಲ್ಲಿ ಮಾಡ್ತೀವಿ, ಆರ್ಕೆಸ್ಟ್ರಾ ಅಥವಾ ಏನೋ ಒಂದು ನೃತ್ಯ, ಇನ್ನೊಂದು ಏನೇನೋ ಒಂದು ವಿಭಿನ್ನವಾಗಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದೀವಿ. ಸೊ ಯಾಕೆ ನಾವು ಬ್ರಿಗೇಡ್ ರೋಡ್ ರಸ್ತೆ, MG ರಸ್ತೆ, ಈ ಕೋರಮಂಗಲ ಎಂಪೈರ್ ರಸ್ತೆ ಏನಕ್ಕೆ ಆಯ್ಕೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಅಲ್ಲಿ ಪಬ್ ಸಂಸ್ಕೃತಿಗಳು ಜಾಸ್ತಿ, ಸ್ವಲ್ಪ ಅಲ್ಲಿ ಹಿಂದಿ ಇಂಗ್ಲಿಷ್ ಸ್ವಲ್ಪ ಜಾಸ್ತಿ ಬಳಕೆ ಜಾಸ್ತಿ ಇದೆ. ಮತ್ತೆ ಅಲ್ಲಿ ಕೆಲವು ರೆಸ್ಟೋರೆಂಟ್ಗಳಿಗೆ ಪಬ್ಗಳಲ್ಲಿ ಹೋದಾಗ ನಮಗೆ ಕನ್ನಡ ಹಾಡುಗಳನ್ನ ಹಾಕಿ ಅಂತಂದ್ರೆ ಹಾಕೋದಿಲ್ಲ. ಈ ತರದಷ್ಟು ಬೆಳವಣಿಗೆಗಳನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮೇಲಾಗಿ ಇನ್ನೊಂದೇನು ಅಂತಂದ್ರೆ, ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಜನ ಬೆಂಗಳೂರಲ್ಲಿ ವಾಸ ಇದ್ದಾರೆ. ನಮ್ಮ ಸಾನಿಯವರೇ ಹೇಳಿದಾಗೆ ನಮ್ಮ ಕರಾವಳಿ ಭಾಗದವರು ಇದ್ದಾರೆ, ಕೊಡಗು ಭಾಗದವರು ಇದ್ದಾರೆ, ನಮ್ಮ ಗಡಿನಾಡು, ಗಡಿ ಜಿಲ್ಲೆಗಳು ಎಲ್ಲ, ಇಡೀ ಕರ್ನಾಟಕದ ಎಲ್ಲಾ ನಮ್ಮ ಕನ್ನಡಿಗರು ಸಾಕಷ್ಟು ಜನ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಾವು ಒಂದೇ ವೇದಿಕೆಯಲ್ಲಿ ಭೇಟಿಯಾಗುವಂತ ಒಂದು ಕಾರ್ಯಕ್ರಮ ಇದು. ಸೊ ಇದು 22 ಶನಿವಾರ ಸಂಜೆ 6 ಗಂಟೆಯಿಂದ ಒಂದು ಕನ್ನಡ ಹಾಡನ್ನ 3 ಅವರ್, ಒಂದು 6 ಗಂಟೆಯಿಂದ 6:30 ಸ್ಟಾರ್ಟ್ ಆಗುತ್ತೆ. ನಿರಂತರವಾಗಿ ಕನ್ನಡ ಹಾಡುಗಳಿಂದ DJ, IT, BT ಯಾವ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಎಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಉಚಿತ ಪಾಸ್ ಕೂಡ ಲಭ್ಯ ಇರ್ತದೆ. ಸೊ ಆ ಪಾಸ್ನ ತಾವೆಲ್ಲರೂ ಪಡ್ಕೋಬಹುದು. ನಿಮ್ಗೆ ಸಂಬಂಧಪಟ್ಟವರು ಆ ನಂಬರ್ ಸಹ ನಾವು ಹಾಕಿರ್ತೀವಿ, ಅಲ್ಲಿ ನೀವು ಪಡ್ಕೊಂಡು ಆರಾಮಾಗಿ ನೀವು ಬರ್ಬೋದು. ಆಮೇಲೆ ಮೆಟ್ರೋದಲ್ಲಿ ಬರೋಂಥವ್ರು ಬ್ರಿಗೇಡ್ ರೋಡ್ ಮೆಟ್ರೋದಲ್ಲಿ ನೀವು ಇಳ್ಕೋಬಹುದು, ಆರಾಮಾಗಿ ಬಂದು ಇಳ್ಕೊಂಡು ಒಂದು 6:30 ಒಂದು 10-10:30 ತನಕ ಇರ್ತದೆ. ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ನೆನಪಿರ್ಲಿ ಪ್ರೇಮ್ ಅವರು, ನಮ್ಮ ಪ್ರಜ್ವಲ್ ದೇವರಾಜ್ ಅವರು, ಸೊ ಇನ್ನು ಸಾಕಷ್ಟು ಜನ ರಾಜಕೀಯ ಧುರೀಣರು ಇವರೆಲ್ಲರೂ ಸಹ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ನಾವೆಲ್ಲ ಬರೋಣ, ಸೇರೋಣ. ಕನ್ನಡದ ಹಾಡುಗಳು, ಅದ್ಭುತವಾದ ಕನ್ನಡದ ಹಾಡುಗಳು, ನೀವು ಎಷ್ಟು ಬೇಕೋ ಅಷ್ಟು ಚಂದ ಕುಣಿರಿ. ಒಂದು ಬೇರೆ ರೀತಿಯಲ್ಲಿ ಕನ್ನಡವನ್ನ ನಾವೆಲ್ಲ ಆಚರಣೆ ಮಾಡೋಣ. ಅಲ್ಲಿ ಸಾಕಷ್ಟು ಜನ ಆ ಪಬ್ಗಳು ಅಲ್ಲೆಲ್ಲರಿಗೂ ಒಂದು ಸಂದೇಶ ಕೊಡೋಣ. ನೋಡಪ್ಪ, ಕನ್ನಡವನ್ನು ಪ್ರೀತಿಸುವಂತವ್ರು, ಕನ್ನಡವನ್ನ ಆರಾಧಿಸುವಂತವ್ರು ಎಷ್ಟು ಸಾವಿರ ಜನ ಇಲ್ಲಿದ್ದಾರೆ. ನೀವು ಸಹ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಒಂದು ಸಂದೇಶವನ್ನು ಕೊಡೋಣ. ಇದು ಕೇವಲ ಬೆಂಗಳೂರು ಮತ್ತು MG ರೋಡ್ ಅಷ್ಟೇ ಸೀಮಿತವಾಗಿದೆ. ರಾಜ್ಯದ ಎಲ್ಲಾ ಕಡೆ ಮಾಡುವಂತ ಒಂದು ಪ್ಲಾನ್ ಇದೆ. ಇದು ಸತತ 4ನೇ ವರ್ಷ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ. ಹಾಗಾಗಿ ನಾನು ಎಲ್ಲಾ ಕನ್ನಡಿಗರಿಗೂ, ಮತ್ತೆ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಸೊ ಅವ್ರಿಗೂ ಪ್ರತ್ಯೇಕವಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಅವರು ಆರಾಮಾಗಿ ಆ ಕಾರ್ಯಕ್ರಮವನ್ನ ನೋಡೋದಕ್ಕೆ ನಾವು ಕರೀತಾ ಇದ್ದೀವಿ. ಆಮೇಲೆ ಒಂದು ಕಂಡೀಷನ್, ಅಲ್ಲಿಗೆ ಬಂದ ಮೇಲೆ ಕೂತ್ಕೋಬಾರ್ದು, ಸುಮ್ಮನೆ ನಿಂತ್ಕೋಬಾರ್ದು. ಕಡ್ಡಾಯವಾಗಿ ನೀವು ಡ್ಯಾನ್ಸ್ ಮಾಡಲೇಬೇಕು. ಗ್ಯಾರಂಟಿ ಕೊಡ್ತೀವಿ, ಕನಿಷ್ಠ ಅರ್ಧ ಕೆಜಿಯಿಂದ 1 kg ವೆಯ್ಟ್ ಲಾಸ್ ಮಾಡಿ ಕಳಿಸ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಬನ್ನಿ, ಈ ಕನ್ನಡದ ಹಬ್ಬದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಕನ್ನಡ ಕುರಿತ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಅಂತ ನಾನು ಈ ಮೂಲಕ ಸಮಸ್ತ ಕನ್ನಡಿಗರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ.